ಜನಕಲ್ಯಾಣ ಸಮಾವೇಶದ ಹೆಸರಿನಲ್ಲಿ ಇವತ್ತು ಹಾಸನದಲ್ಲಿ ಸಿದ್ದರಾಮೋತ್ಸವ ಅದ್ದೂರಿಯಾಗಿ ನಡೆದಿದೆ. ಮಾತಿನುದ್ದಕ್ಕೂ ದಳಪತಿಗಳ ಗರ್ವಭಂಗ ಮಾಡ್ತೀವಿ ಅಂತ ಕೈ ನಾಯಕರು ಶಪಥ ಮಾಡಿದ್ದಾರೆ. ಮಿಸ್ಟರ್ ದೇವೇಗೌಡ ಅಂತಾನೆ ಏರು ಧ್ವನಿಯಲ್ಲಿ ಮುಖ್ಯಮಂತ್ರಿಗಳು ಅಬ್ಬರಿಸಿದರು. ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್ ಮಾಡಿದರು. ಮಂತ್ರಿಗಳೆಲ್ಲ ಪ್ರಜ್ವಲ್ ಪ್ರಕರಣವನ್ನು ಪ್ರಸ್ತಾಪಿಸಿ ಮಹಿಳೆಯರ ಮನಗೆಲ್ಲುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸರ್ಕಾರ ಕಿತ್ತೆಸಿದ್ದೀನಿ ಅಂತಂದ್ರು. ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ, ಅದು ದಳಪತಿಗಳ ಕೋಟೆ, ದೇವೇಗೌಡರ ಊರು. ಆದ್ರೆ ಅಲ್ಲಿ ಇವತ್ತು ಹಾರಾಡಿದ್ದು ಕಾಂಗ್ರೆಸ್ ಬಾವುಟ, ರಾರಾಜಿಸಿದ್ದು ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು. ಕಾಂಗ್ರೆಸ್ ಸಮಾವೇಶ ಆಗಿದ್ರೂ ಅಲ್ಲಿ ಮೆರೆದಿದ್ದು ಸಿಎಂ ಸಿದ್ದರಾಮಯ್ಯ. ಜನಕಲ್ಯಾಣ ಸಮಾವೇಶ ಕಂಡಿದ್ದು ಥೇಟ್ ಸಿದ್ದರಾಮೋತ್ಸವ ರೀತಿಯೇ. ಹಾಸನದ ಬೀದಿ ಬೀದಿಗಳಲ್ಲಿ ಸಿದ್ದು ಕಟೌಟ್ಸ್, ವೇದಿಕೆ ಮುಂಭಾಗ ಕೂತಿದ್ದ ಎಲ್ಲರ ಕೈಯಲ್ಲೂ ಇದ್ದದ್ದು ಸಿದ್ದು ಫೋಟೋ. ಹಾಸನ ನಗರದ ಎಸ್ಎಂ ಕೃಷ್ಣಾನಗರದ ತುಂಬೆಲ್ಲ ಇವತ್ತು ಕಾಂಗ್ರೆಸ್ನವರದ್ದೇ ಆರ್ಭಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್, ಇಡೀ ಸಚಿವ ಸಂಪುಟ, ಶಾಸಕರು, ಹಳೆ ಮೈಸೂರು ಭಾಗದ ಕಾರ್ಯಕರ್ತರ ದಂಡೆ ಅಲ್ಲಿ ಸೇರಿತ್ತು. ಸರ್ಕಾರವನ್ನ ಬೀಳಿಸುತ್ತೇವೆ ಎಂದಿದ್ದ ದೇವೇಗೌಡರಿಗೂ ಬಿಜೆಪಿಯವರಿಗೂ ಕಾಂಗ್ರೆಸ್ನಿಂದ ಅತಿ ದೊಡ್ಡ ಸಂದೇಶ ರವಾನೆಯಾಯಿತು. 25 ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಬೂದಿ ಏರ್ತಾ ಇದ್ರೆ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು. ಯಾರು ಕೋಮುವಾದಿ ಪಕ್ಷ ಇದೆ, ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ. ನೀವು ನಾಚಿಕೆ ಆಗೋದಿಲ್ಲ ನಿಮಗೆ? ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ, ಸಿಬಿಸಿ ಈ ಎಲ್ಲ ಸಂಸ್ಥೆಗಳು ಕೇಂದ್ರದ ರಾಜಕೀಯ ದಾಳವಾಗಿ ವಿರೋಧ ಪಕ್ಷಗಳನ್ನ ದುರ್ಬಲಗೊಳಿಸಿ, ಚುನಾಯಿತ ಸರ್ಕಾರಗಳನ್ನು ಅಸ್ಥಿರಗೊಳಿಸಿ, ಸುಳ್ಳನ್ನ ಸತ್ಯ ಮಾಡತಕ್ಕಂತ ವಿರೋಧ ಪಕ್ಷಗಳ ನಡೆಯನ್ನು ಖಂಡಿಸಿ ಈ ಸಮಾವೇಶವನ್ನು ಸಂಘಟಿಸಲಾಗಿದೆ. ಯಾವ ಹೆಣ್ಣುಮಕ್ಕಳ ತಂಟೆಗೆ ಹೋಗ್ಕೂಡ್ದು, ದ್ರೌಪದಿಯ ತಂಟೆಗೆ ಹೋಗಿ ದುಶ್ಯಾಸನ ದುರ್ಯೋಧನನ ಕಥೆ ಏನಾಯ್ತು, ಅದು ಇತಿಹಾಸ. ಆ ಇತಿಹಾಸವನ್ನ ನಾವು ಮರಿಬಾರ್ದು. ಅತ್ಯಾಚಾರ ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತೀರಾ? ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇವರಿಗಿಲ್ಲ. ಆದ್ರೆ ಬಂದು ಇಲ್ಲಿ ಮಾತ್ರ ಕರ್ನಾಟಕದ ಬಗ್ಗೆ ಉಪದೇಶ ಮಾಡ್ತಾರೆ. ಹೀಗೆ ಮಂತ್ರಿಗಳನ್ನ ಮುಂದಿಟ್ಟು ಮೊದಲು ವಾಗ್ಬಾಣಗಳನ್ನ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನವರು ಪ್ರಯೋಗಿಸಿದ್ರು. ಇದಾದ ನಂತರ ವೇದಿಕೆಯಲ್ಲಿ ಅಬ್ಬರಿಸಿದ್ದು ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್. ಇನ್ನು ಡಿ.ಕೆ. ಶಿವಕುಮಾರ್ ಭಾಷಣ ಅಂದಮೇಲೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಕುಟುಂಬವನ್ನ ಟೀಕೆ ಮಾಡದೇ ಇರುತ್ತಾರ? ಹಾಸನದಲ್ಲಿ ಹಲವು ಹೆಣ್ಣು ಮಕ್ಕಳಿಗೆ ನೋವಾಗಿದೆ ಎನ್ನುವ ಮೂಲಕ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ವಿಚಾರವಾಗಿ ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಕೊಟ್ರು. ಹಾಗೆ ಸರ್ಕಾರವನ್ನು ಕಿತ್ತೊಗೆಯುತ್ತೇನೆ ಎಂದಿದ್ದ ದೇವೇಗೌಡರ ವಿರುದ್ಧ ಡಿ.ಕೆ. ಗುಡುಗಿದ್ರು. ದೇವೇಗೌಡರು ಹೇಳಿದ್ರು, ನಾವು ಬಿಜೆಪಿ ಇಬ್ರು ಸೇರಿ ಸರ್ಕಾರ ಕಿತ್ತೆಸಿದ್ದೀನಿ ಅಂತಂದ್ರು. ದೇವೇಗೌಡ್ರೆ, ಹಾಸನದಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಗಿಡ ಅಲ್ಲ, ಇಲ್ಲ ಅಂದ್ರೆ ಕಡ್ಲೆಕಾಯಿ ಗಿಡ ಅಲ್ಲ ಕಿತ್ತಾಕಕ್ಕೆ. ಡಿ.ಕೆ. ಶಿವಕುಮಾರ್ ಮಾತಿನ ಬಳಿಕ ಅಲ್ಲಿ ಮೊಳಗಿದ್ದು ಟಗರು ಗುಟ್ರು. ಸಿದ್ದರಾಮಯ್ಯ ಭಾಷಣ ಅನ್ನುತ್ತಲೇ ಜನರ ಹರ್ಷೋದ್ಗಾರ ಮೊಳಗಿತ್ತು. ಎಲ್ಲರನ್ನೂ ಸುಮ್ಮನಾಗಿಸಿ ಭಾಷಣ ಮಾಡಿದ ಸಿದ್ದರಾಮಯ್ಯ ಒಂದೊಂದೇ ವಿಚಾರ ಮುಂದಿಟ್ಟುಕೊಂಡು ಒಬ್ಬೊಬ್ಬರಿಗೆ ಟಕ್ಕರ್ ಕೊಟ್ರು. ಮೊದಲಿಗೆ ಚನ್ನಪಟ್ಟಣ ಚುನಾವಣೆ ವೇಳೆ ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಎಂದಿದ್ದ ದೇವೇಗೌಡರಿಗೆ ಸಿಎಂ ಹಾಸನದಿಂದಲೇ ಮೆಸೇಜ್ ಪಾಸ್ ಮಾಡಿದ್ರು. ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಅಲ್ಲು ಮುರಿ ಕಚ್ಚಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಚನ್ನಪಟ್ಟಣದಲ್ಲಿ ಮೊಮ್ಮಗನ ಗೆಲ್ಲಿಸೋದಕ್ಕೆ ದೇವೇಗೌಡರು ಕಣ್ಣೀರು ಹಾಕ್ತಿದ್ರು. ದೇವೇಗೌಡರಷ್ಟೇ ಅಲ್ಲ, ಇಡೀ ಕುಟುಂಬವೇ ಕಣ್ಣೀರು ಹಾಕಿತ್ತು. ಆದ್ರೆ ರಾಜ್ಯದ ರೈತರಿಗೆ, ಹಾಸನದ ಹೆಣ್ಣು ಮಕ್ಕಳಿಗೆ, ರಾಜ್ಯ ಕಾಂಗ್ರೆಸ್ಗೆ ಕೇಂದ್ರದಿಂದ ಅನ್ಯಾಯ ಆಗ್ತಿದ್ದರೂ ಯಾಕೆ ಕಣ್ಣೀರು ಹಾಕಲಿಲ್ಲ ಎಂದು ಪ್ರಶ್ನಿಸಿದ್ರು. ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದು. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ. ಹಾಗೆ ಸಿದ್ದರಾಮಯ್ಯನವರನ್ನ ಬೆಳೆಸಿದ್ದು ನಾನೇ, ಹಣಕಾಸು ಮಂತ್ರಿ ಮಾಡಿದ್ದೂ ನಾನೇ ಎಂದಿದ್ದ ಗೌಡ್ರಿಗೆ ಸಿದ್ದು ಟಾಂಗ್ ಕೊಟ್ರು.
ನನ್ನನ್ನ ದೇವೇಗೌಡರು ಬೆಳೆಸಲಿಲ್ಲ, ನಾನೇ ಬೆಳೆದೆ ಅಂತ ತಿರುಗೇಟು ನೀಡಿದ್ರು. ದೇವೇಗೌಡ ಯಾವಾಗಲೂ ಹೇಳ್ತಾರೆ, ಸಿದ್ದರಾಮಯ್ಯನನ್ನ ನಾನು ಹಣಕಾಸಿನ ಮಂತ್ರಿ ಮಾಡಿದೆ, ಹಾಗಾಗಿ ಅವ್ರು ಬೆಳ್ಕೊಂಡ್ರು. ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ, ನಾನು ಜಾಲಪ್ಪನವರು ಇಲ್ಲೇ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪದೇ ಪದೇ ಟೀಕೆ ಮಾಡುತ್ತಿರುವ ಬಿಜೆಪಿಗೂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ರು. ಬಿಜೆಪಿ ಪ್ರಣಾಳಿಕೆಯ 600 ಭರವಸೆಗಳಲ್ಲಿ 10% ಈಡೇರಿಸಿಲ್ಲ. ಬಡವರಿಗೆ, ಜನರಿಗೆ ಎಲ್ಲಾ ಭಾಗ್ಯಗಳನ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಎಂದ್ರು. ಮಿಸ್ಟರ್ ಅಶೋಕ್, ಮಿಸ್ಟರ್ ಯಡಿಯೂರಪ್ಪ ನೀವೇನು ಮಾಡಿದ್ರಿ ಎಂದು ಪ್ರಶ್ನಿಸಿದ್ರು. ಭಾರತೀಯ ಜನತಾ ಪಕ್ಷದವರು 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 2% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ವಿರೋಧಿಗಳು, ಟೀಕಾಕಾರಿಗಳಿಗೆಲ್ಲ ಉತ್ತರ ಕೊಡುವಾಗಲೇ ಗ್ಯಾರಂಟಿಗಳ ಬಗ್ಗೆ ಎದ್ದಿದ್ದ ಗೊಂದಲಗಳಿಗೂ ಸ್ಪಷ್ಟನೆ ನೀಡಿದ್ರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಎಂದು ಗ್ಯಾರಂಟಿಗಳಿಗೆ ಗ್ಯಾರಂಟಿ ಕೊಟ್ಟರು ಸಿಎಂ. ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ನಾವು ಅಧಿಕಾರದಲ್ಲಿ ಇರೋವರೆಗೆ 2028 ಮೇವರೆಗೆ ಗ್ಯಾರಂಟಿ ಯೋಜನೆಗಳು ಇರ್ತವೆ. ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೇವೆ. ಹಾಸನವನ್ನೇ ವೇದಿಕೆ ಮಾಡಿಕೊಂಡು ದೋಸ್ತಿ ಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲೂ ಅಹಿಂದ ವರ್ಗಗಳು ಒಗ್ಗೂಡಿದ್ರೆ ಜೆಡಿಎಸ್ನ ಮತ ಬ್ಯಾಂಕ್ ಒಡೆಯಬಹುದು ಎಂಬ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮುಳುಗಿರುವುದು ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ ಏನಾದರೂ ಇರಲಿ, ಹಾಸನಕ್ಕೆ ಕಾಲಿಟ್ಟ ಕಾಂಗ್ರೆಸ್ ಕಲಿಗಳು, ಅದರಲ್ಲೂ ಸಿದ್ದರಾಮಯ್ಯರನ್ನ ಜೆಡಿಎಸ್ ಪ್ರಶ್ನೆ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಹಾಕಿದೆ. ದಲಿತ ಸಮಾಜದ ನಿಂಗನ ಬದಲಿ ನಿವೇಶನ ಕಬಳಿಸಿದಾಗ ಅಹಿಂದ ನೆನಪಾಗಲಿಲ್ಲವೇ ಸಿದ್ದಹಸ್ತರಾಮಯ್ಯನವರೇ ಅಂತ ಪ್ರಶ್ನೆ ಮಾಡಿದೆ. ಮುಡಾ ಹಗರಣದ ವೈಟ್ನರ್ ಮರೆಮಾಚಲು ಹಾಸನದಲ್ಲಿ ಸಮಾವೇಶ ಮಾಡಿಕೊಂಡ ಢೋಂಗಿವಾದಿ ಅಂತ ಹಾಕಿದೆ. ಅಂದು ಜೆಡಿಎಸ್ ವೇದಿಕೆಯಲ್ಲೇ ಅಹಿಂದ ಸಮಾವೇಶ ಮಾಡಿದ್ದರೆ ಗೌಡ್ರು ಯಾಕೆ ಉಚ್ಚಾಟಿಸುತ್ತಿದ್ರು? ದಲಿತ ನಾಯಕ ಪರಮೇಶ್ವರ್ ಅವರನ್ನ ಹತ್ತಿಕ್ಕಿದಾಗ ಅಹಿಂದ ನೆನಪಾಗಲಿಲ್ಲವೇ? ದಲಿತ ಸಮಾಜದ ಡಿಸಿ ಶಿಖಾ ಅವರ ಮೇಲೆ ನಿಮ್ಮ ಆಪ್ತ ಮರಿಗೌಡ ಹಲ್ಲೆ ಮಾಡಿದಾಗ ಅಹಿಂದ ನೆನಪಾಗಲಿಲ್ಲವೇ? ಮುಡಾದಲ್ಲಿ ಮುಕ್ಕಿ ತಿಂದಿರುವ ಬೊಗಳೆ ಭಾಷಣಕಾರ, ಜಾತಿವಾದಿ ಭ್ರಷ್ಟರಾಮಯ್ಯ, ನೀವು ಅಹಿಂದ ಎಂಬುದು ಒಂದು ರಕ್ಷಾ ಕವಚವಷ್ಟೇ, ನಿಮಗೆ ಆತ್ಮಸಾಕ್ಷಿ ಎನ್ನುವುದು ಇದೆಯಾ ಅಂತಾನು ಜೆಡಿಎಸ್ ಪ್ರಶ್ನೆ ಹಾಕಿದೆ. ಖಂಡಿತ ಇವರು ದೇವೇಗೌಡರದಾಗ್ಲಿ, ಕುಮಾರಸ್ವಾಮಿ ಅವರದಾಗ್ಲಿ, ರೇವಣ್ಣದಾಗ್ಲಿ ಅವ್ರ ಶಕ್ತಿ ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಯಾವ ಪುರುಷಾರ್ಥದಿಂದ ಇವತ್ತು ಈ ಒಂದು ಸಭೆಗಳನ್ನ ಮಾಡ್ಕೊಂಡು ಹೊರಟಿದಾರೋ ನಮ್ಗೆ ಯಾರಿಗೂ ಕೂಡ ತಿಳಿತಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ರಾಮನಗರದಲ್ಲಿ, ಆಮೇಲೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಕುಟುಂಬ ಸೋಲಿಸಿ ಕಾಂಗ್ರೆಸ್ ಕೋಟೆ ಕಟ್ಟಾಯಿತು. ಹಾಸನದಲ್ಲಿ ದಳಪತಿಗಳನ್ನ ನೆಲಕ್ಕಚ್ಚಿಸಿ ಜೆಡಿಎಸ್ ಕೋಟೆಯನ್ನೇ ಅರ್ಧ ಆಕ್ರಮಿಸಿಕೊಂಡಿದ್ದಾಯಿತು. ಈಗ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಶಕ್ತಿ ಹೆಚ್ಚಿಸಿಕೊಳ್ಳೋದು ಕಾಂಗ್ರೆಸ್ನ ಗುರಿ. ಅದಕ್ಕೆ ಈ ಸಮಾವೇಶ ಆಯೋಜಿಸಿ ಒಗ್ಗಟ್ಟು ತೋರಿಸಿದ್ದಾರೆ. ಆದರೆ ಒಂದಂತೂ ಸತ್ಯ, ಜನ ಯಾರನ್ನ ಬೇಕಿದ್ರೂ ಮೆರೆಸ್ತಾರೆ, ಯಾರನ್ನ ಬೇಕಿದ್ರೂ ಕೆಳಗಿಳಿಸ್ತಾರೆ ಅನ್ನೋದಕ್ಕೆ ಈ ರಾಜಕೀಯ ಬೆಳವಣಿಗೆಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಹೀಗೆ ಹಾಸನದಲ್ಲಿ ಸಿದ್ದರಾಮೋತ್ಸವ ಈ ರೀತಿಯಾಗಿ ನಡೀತಾ ಇದ್ರೆ, ಅದ್ದೂರಿಯಾಗಿ ನಡೀತಾ ಇದ್ರೆ, ಅಬ್ಬರದಿಂದ ಸಾಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಆಡಿದಂತಹ ಕುರ್ಚಿ ಒಪ್ಪಂದದ ಮಾತಿದೆಯಲ್ಲ, ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. 132 ಶಾಸಕರ ಬೆಂಬಲ ಇರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಾಳಗ ಶುರುವಾಗಿದೆಯಾ ಅನ್ನುವಂಥ ಅನುಮಾನವನ್ನು ಕೂಡ ಶಿವಕುಮಾರ್ ಅವರ ಮಾತೇ ಹುಟ್ಟು ಹಾಕಿದೆ. ಅವರಿಬ್ಬರೇ ಬೇಕಿದ್ರೆ ರಾಜಕೀಯ ಮಾಡಲಿ ಅಂತ ಸಿಎಂ, ಡಿ.ಸಿ.ಎಂ ವಿರುದ್ಧ ಗೃಹ ಸಚಿವರು ಗುಡುಗಿದ್ದು ಕುರ್ಚಿ ಕಿತ್ತಾಟ ಬೇರೆ ಹಂತಕ್ಕೆ ಹೋಗುವಂಥ ಲಕ್ಷಣ ಕಾಣ್ತಾ ಇತ್ತು. ಆದರೆ ಅದಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ಖುದ್ದು ಡಿ.ಕೆ. ಶಿವಕುಮಾರ್ ಈಗ ಮಾಡಿದ್ದಾರೆ. ಒಪ್ಪಂದ ಅಧಿಕಾರ ಹಂಚಿಕೆ ಒಪ್ಪಂದ, ಕುರ್ಚಿ ಒಪ್ಪಂದದ ಹೆಸರಲ್ಲಿ ಕಾಂಗ್ರೆಸ್ ಒಳಗೆ ಕಹಳೆ. ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದೆ ಅದಂತ ನಡ್ಕೊಳ್ಳೋದು. ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಸಿಎಂ ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ರಾಜಕೀಯ ಅನ್ನೋದೇ ಹಾಗೆ. ಸಾಮಾನ್ಯ ಕಾರ್ಯಕರ್ತನಿಗೆ ಪಂಚಾಯಿತಿ ಸದಸ್ಯನಾಗೋ ಆಸೆ, ಅಧ್ಯಕ್ಷನಾಗಬೇಕು ಅನ್ನೋ ಆಸೆ,
ಪಂಚಾಯಿತಿ ಅಧ್ಯಕ್ಷನಾದ್ಮೇಲೆ ಜಿಲ್ಲಾ ಪಂಚಾಯಿತಿಗೆ ನಿಲ್ಲೋ ಆಸೆ, ಆಮೇಲೆ ಶಾಸಕನಾಗಿ, ಮಂತ್ರಿಯಾಗಿ, ಕೊನೆಗೆ ಮುಖ್ಯಮಂತ್ರಿ ಕುರ್ಚಿಯನ್ನೇರಿ ರಾಜ್ಯಭಾರ ಮಾಡೋ ಆಸೆ. ಎಷ್ಟು ಸಿನಿಮಾಗಳಲ್ಲಿ ಇಂಥ ಸೀನ್ಗಳನ್ನ ನೋಡಿಲ್ಲ ಅಲ್ವಾ? ಅದು ರೀಲ್ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ಕುರ್ಚಿಗಾಗಿ ನಡೆಯುತ್ತಿರುವ ಫೈಟಿಂಗ್ ಮಾತ್ರ ರಿಯಲ್. ಇದಕ್ಕೆ ರಿಯಲ್ ಉದಾಹರಣೆ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ. 2023ರಲ್ಲಿ ಕಾಂಗ್ರೆಸ್ಗೆ 136 ಸೀಟು ಕನ್ಫರ್ಮ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅಂಡ್ ಟೀಮ್ ದೆಹಲಿಗೆ ಹಾರಿತ್ತು. ಫಲಿತಾಂಶ ಬಂದು 3 ದಿನ ಆದ್ಮೇಲೆ ದೆಹಲಿಗೆ ಡಿಕೆ ಶಿವಕುಮಾರ್ ಹೋದ್ರು. ಅಳೆದು ತೂಗಿ ದೆಹಲಿಯಲ್ಲಿ ಏನೇನೋ ಮಾತುಕತೆಗಳಾದ್ಮೇಲೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಮಾತ್ರ ಅಧಿಕಾರ ಸ್ವೀಕರಿಸಿದ್ರು. ಇದೆಲ್ಲವೂ ಇತಿಹಾಸ. ಆದ್ರೆ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಆಗಾಗ ಚರ್ಚೆ ಆಗ್ತಾ ಇದ್ರು, ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಈಗ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, ಅದನ್ನ ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದ ಡಿಕೆ ಶಿವಕುಮಾರ್ ಮಾತು ಸಿದ್ದರಾಮಯ್ಯರನ್ನ ಕೆರಳಿಸಿದೆ. ಸಿದ್ದರಾಮಯ್ಯನವರ ಜೊತೆ ಮುಖ್ಯಮಂತ್ರಿ ರೇಸ್ನಲ್ಲಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನೂ ಕೆರಳಿಸಿದೆ. ನಿನ್ನೆ ಒಪ್ಪಂದ ಕಿಪ್ಪಂದ ಏನೂ ಇಲ್ಲ ಅಂದಿದ್ದ ಪರಮೇಶ್ವರ್ ಸಾಹೇಬ್ರು ಇವತ್ತು ಒಪ್ಪಂದ ಅಂತ ಅವರಿಬ್ಬರೇ ರಾಜಕಾರಣ ಮಾಡಿದ್ರೆ ಮಾಡ್ಲಿ, ನಾವೆಲ್ಲ ಯಾಕೆ ಅಂತ ಸೀದಾ ಸಿಟ್ಟು ಹೊರಹಾಕಿದ್ರು. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಮತ್ತೆ ಏನ್ ಮಾತನಾಡಿದ್ದೀವಿ ಅಂತ ಹೇಳಲ್ಲ ಅಂತ ಹೊಸ ಟ್ವಿಸ್ಟ್ ಕೊಟ್ರು. ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದೀವಿ ಅಂತ ಹೇಳಿದೆ, ಏನ್ ಮಾತಾಡಿದ್ದೀವಿ ಅಂತ ಬಹಿರಂಗ ಹೇಳಕ್ ಆಗ್ತದಾ? ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ಹಂಚಿಕೆ ಒಪ್ಪಂದದ ಮಾತು ನಿನ್ನೆಯಿಂದ ನ್ಯಾಷನಲ್ ನ್ಯೂಸ್ ಆಯ್ತು. ಕಾಂಗ್ರೆಸ್ ಒಳಗೂ ಕಿಡಿ ಹೊತ್ತಿಕೊಳ್ತು. ರಾಜಕೀಯದಲ್ಲಿ ಏರುಪೇರುಗಳಾದ್ರೆ ಯಾವ ಟೈಮ್ನಲ್ಲಿ ಹೇಗೆ ನಿಭಾಯಿಸಬೇಕು ಅಂತ ಅರೆದು ಕುಡಿದಿರುವ ಡಿಕೆ ಶಿವಕುಮಾರ್ ಥಟ್ ಅಂತ ಹುಷಾರಾದ್ರು. ಪರಮೇಶ್ವರ್ ಕೂಡ ಜಾಣ ಹೆಜ್ಜೆ ಇಟ್ರು. ಹಾಸನದ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು. ನಮ್ಮಲ್ಲಿ ಒಗ್ಗಟ್ಟಿದೆ, ಬಿಕ್ಕಟ್ಟಿಲ್ಲ ಅಂತ ಪರಮೇಶ್ವರ್, ಸಿದ್ದರಾಮಯ್ಯನವರ ಜೊತೆಗೆ ಸಾಯೋವರೆಗೂ ಇರ್ತೀನಿ ಅಂದ್ರು ಡಿಕೆ ಶಿವಕುಮಾರ್. ಕೊನೆಗೆ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದನ್ನು ಮರಿಲಿಲ್ಲ. ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿಕೆ ಶಿವಕುಮಾರ್ ಕಮ್ಮದಲ್ಲಿ ಇಟ್ಕೊಳ್ಳಿ ನೀವು. ಏನು ಇವತ್ತು ಸಮರ್ಥವಾಗಿ ಈ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಕೊಟ್ಟ ಮಾತುಗಳನ್ನ ಉಳಿಸ್ಕೊಂಡಿದ್ದೇವೆ. ಜನತಾ ದಳದವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷವನ್ನ ನೀವು ಅಳ್ಳಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ಡಿವಿಷನ್ ಇನ್ ಬಿಜೆಪಿ. ಸಣ್ಣದು ವಿಚಾರನ ದೊಡ್ಡದು ಮಾಡಕ್ ಹೋಗ್ತಿರಲ್ಲ. ಕಾಂಗ್ರೆಸ್ ನಾಯಕರು ಬೆಳಗ್ಗೆ ಸಿಟ್ಟಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಮಾತನಾಡಿದ್ರೆ ಮಧ್ಯಾಹ್ನ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ಸದ್ಯಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದದ ಮಾತಿಗೆ ಕಾಂಗ್ರೆಸ್ ನಾಯಕರು ಅಲ್ಪ ವಿರಾಮ ಇಟ್ಟಿದ್ದಾರಷ್ಟೇ. ಆದ್ರೆ ಕುರ್ಚಿ ಕಾಳಗ ಯಾವಾಗ, ಎಲ್ಲಿ, ಹೇಗೆ ಸ್ಫೋಟವಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬಿಜೆಪಿಯಲ್ಲಿ ಸದ್ಯಕ್ಕೆ ಯಾವುದೂ ಕೂಡ ಸರಿ ಹೋಗುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರು ಕರೆಸಿ ಮಾತುಕತೆಯನ್ನು ನಡೆಸಿದ್ರು, ಶಿಸ್ತು ಸಮಿತಿ ಮುಂದೆ ಹಾಜರಾದರು, ಇದರಿಂದಾಗೆಲ್ಲ ಸರಿ ಹೋಗ್ಬಿಡುತ್ತೆ ಅನ್ನುವಂಥ ನಿರೀಕ್ಷೆಗಳು ಎದ್ದಿದ್ವಲ್ಲ, ಅದು ಕೂಡ ಮತ್ತೆ ಸುಳ್ಳಾಗುವಂಥದ್ದು ಗೋಚರಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಮಾತಿಗೂ ಕೂಡ ಬಗ್ಗದೆ ಮತ್ತೊಂದು ಸುತ್ತಿನ 2ನೇ ಅಧ್ಯಾಯದ ಹೋರಾಟವನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಈಗ ಯತ್ನಾಳ್ ಮತ್ತು ಟೀಮ್ ಮೆಂಬರ್ಸ್. ಇಷ್ಟು ದಿನ ಸುಮ್ಮನಿದ್ದ ವಿಜೇಂದ್ರ ಟೀಮ್ ಈಗ ಅಲರ್ಟ್ ಆಗಿದೆ. ರೆಬೆಲ್ಸ್ಗೆ ಟಕ್ಕರ್ ಕೊಡೋದಕ್ಕೆ ಮತ್ತಷ್ಟು ತಂಡಗಳನ್ನು ಪ್ರವಾಸಕ್ಕೆ ಇಳಿಸಿದೆ. ಒಡೆದ ಮನೆಯಂತಾಗಿರುವ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಅಂತ್ಯವೇ ಇಲ್ಲದಂತೆ ಕಾಣುತ್ತಿದೆ. ಯಡಿಯೂರಪ್ಪ ಕುಟುಂಬ ವಿರುದ್ಧದ ಸೇಡು, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲಿನ ಸಿಟ್ಟು, ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರೂ ರೆಬೆಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋಪ ಮಾತ್ರ ಕಡಿಮೆಯಾಗಿಲ್ಲ. ವರಿಷ್ಠರ ಸಂಧಾನಕ್ಕೂ ಬಗ್ಗದ ಯತ್ನಾಳ್
ವಿಜಯಪುರ ಬಳಿಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಕ್ಫ್ ಹೋರಾಟ ಮಾಡಲು 2ನೇ ಹಂತದ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ರೂಪುರೇಷೆ ಬಗ್ಗೆ ತಮ್ಮ ಟೀಮ್ ಜೊತೆ ಚರ್ಚಿಸಿರುವ ಯತ್ನಾಳ್ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಬದಲಾಯಿಸುವಂತೆಯೂ ಸಮರ ಸಾರಿದ್ದು, ಹೈಕಮಾಂಡ್ ಹೇಳಿದೆ ಹೋರಾಟದ ಕಡೆ ಗಮನ ಕೊಟ್ಟಿದ್ದೀನಿ ಅಂದ್ರು. ಇನ್ನೊಂದು ಕಡೆ ವಿಜಯೇಂದ್ರ ಮಾತನಾಡಿ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಿದೆ, ವರಿಷ್ಠರು ಬಗೆಹರಿಸ್ತಾರೆ ಎಂದ್ರು. ಮತ್ತು ಮುಂದಿನ ನಮ್ಮ ವಕಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ. ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು, ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ ಈ ರೀತಿ ಒಂದು ಪ್ರವಾಸದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಎಲ್ಲ ಪಕ್ಷದ ಹಿರಿಯರು ಕೂಡ ಅದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಅದು ಸಣ್ಣದು ಅಂತಲೂ ಹೇಳೋದಿಲ್ಲ. ಯಾಕಂದರೆ ಮುಂದಿನ ಪ್ರಶ್ನೆ ಸಣ್ಣದಾಗದ್ರೆ ಅಂತ ಕೇಳ್ತೀರಿ. ವಿಚಾರ ಗಂಭೀರವಾಗಿದ್ದರೂ ಕೂಡ ಕೇಂದ್ರದ ವರಿಷ್ಠರು ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಆದ್ದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಯತ್ನಾಳ್ ವಕ್ಫ್ ಹೋರಾಟಕ್ಕೆ ಬಿವೈವಿ ಕೌಂಟರ್. ದಾವಣಗೆರೆ, ಯಾದಗಿರಿಯಲ್ಲಿ ಹೋರಾಟ ಶುರು. ಯತ್ನಾಳ್ ಕೈಗೊಂಡಿರುವ ವಕ್ಫ್ ಹೋರಾಟಕ್ಕೆ ಟಕ್ಕರ್ ಕೊಡಲು ಮುಂದಾಗಿರುವ ಬಿವೈ ವಿಜಯೇಂದ್ರ ತಂಡ ಇವತ್ತು ದಾವಣಗೆರೆ, ಯಾದಗಿರಿ ಸೇರಿದಂತೆ ಹಲವೆಡೆ 3 ತಂಡಗಳಾಗಿ ವಕ್ಫ್ ಹೆಸರಲ್ಲಿ ಪ್ರವಾಸ ಮಾಡಿತು. ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಬಿಸಿ ಪಾಟೀಲ್, ಶಾಸಕ ಸುನಿಲ್ ಕುಮಾರ್ ನಿಯೋಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಸುತ್ತಾಡಿತು. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಬಿವೈ ವಿಜಯೇಂದ್ರ, ರೇಣುಕಾಚಾರ್ಯ, ಶ್ರೀರಾಮುಲು, ಬೈರ್ತಿ ಬಸವರಾಜ್ ವಕ್ಫ್ ವಿರುದ್ಧ ಸಮರ ಸಾರಿದ್ರು. ನಿಮ್ಮ ಕುಮ್ಮಕ್ಕಿನಿಂದ ಇವತ್ತು ವಕ್ಫ್ ಬೋರ್ಡ್ ಮುಖೇನ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಆ ರೈತನ ಕಣ್ಣಲ್ಲಿ ನೀರು ಬಂದ್ರೆ ಅದರ ಶಾಪ ನಿಮಗೆ ತಟ್ಟುತ್ತದೆ. ಯಾವುದೇ ಕಾರಣಕ್ಕೂ ರೈತನ ಕಣ್ಣಲ್ಲಿ ನೀರು ಬಂದಾಗ ನೀವು ನೆಮ್ಮದಿಯಿಂದ ಇವತ್ತು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತು ರೈತರನ್ನ ಈ ರೀತಿ ಬೀದಿಗೆ ತರಂತ ಕೆಲಸ ಮಾಡಿದ್ದಿಲ್ಲ. ಇದೇ ಮೊದಲನೇ ಬಾರಿಗೆ ಈ ಸರ್ಕಾರ ಮಾಡಿದೆ. ರೈತರನ್ನ ಶಾಪವನ್ನು ತಟ್ಟುಕೊಂಡು ಅವತ್ತಿನ ಗುಂಡೂರಾವ್ ಉಳಿದಿಲ್ಲ, ರಾಮಕೃಷ್ಣ ಹೆಗಡೆ ಉಳಿದಿಲ್ಲ, ಯಾವ ಮುಖ್ಯಮಂತ್ರಿಗಳು ಉಳಿದಿದ್ದ ಈಗಿನ ಮುಖ್ಯಮಂತ್ರಿಗಳು ಉಳಿಯಲ್ಲ ಅನ್ನಂತ ಮಾತನ್ನು ತಮ್ಮೆಲ್ಲರಿಗೂ ಅಧ್ಯಕ್ಷ ನೇತೃತ್ವದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಒಂದು ತಂಡ ಇವತ್ತು ಈ ಭಾಗಕ್ಕೆ ಬಂದಿದೆ. ಬಂಧುಗಳೇ, ಇವತ್ತು ನಾವು ಸಂಕಲ್ಪ ಮಾಡಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸನ್ಮಾನ್ಯ ವಿಜಯೇಂದ್ರ ಅವರು ಹೋರಾಟ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಮುಖಂಡರುಗಳು ಹೋರಾಟವನ್ನು ಮಾಡ್ತೀವಿ. ಈ ಹೋರಾಟ ನಿಮಗೋಸ್ಕರ ಬಂಧುಗಳೇ, ನಿಮಗೋಸ್ಕರ. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಬಿಜೆಪಿ ಉದ್ದೇಶ ಒಳ್ಳೆಯದಾಗಿದ್ರು ಒಗ್ಗಟ್ಟಿಲ್ಲದ ಬಿಜೆಪಿ ಹೋರಾಟ ಹಲ್ಲು ಕಿತ್ತ ಹಾವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂದು 13 ದಿನಗಳು ಕಳೆದ ಮೇಲೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚನೆಯಾಗಿದೆ. ಮುಖ್ಯಮಂತ್ರಿಯವರಾಗಿ ದೇವೇಂದ್ರ ಫಡ್ನವೀಸ್ ಹಾಗೂ ಉಪಮುಖ್ಯಮಂತ್ರಿಗಳಾಗಿ ಶಿಂಧೆ ಹಾಗೂ ಅಜಿತ್ ಪವಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಕೇಂದ್ರ ಸಚಿವರು, ಎನ್ಡಿಎ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದರು. ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಲೆಕ್ಕಕ್ಕೆ ಸಿಗದಷ್ಟು ಸಭೆಗಳು, ರಹಸ್ಯ ಮಾತುಕತೆ. ಮಹಾರಾಷ್ಟ್ರದಲ್ಲಿ ನೂತನ ಸರ್ಕಾರ ರಚನೆಗೆ 13 ದಿನಗಳಿಂದ ನಡೆಸಿದ ಕಸರತ್ತು ಕುತೂಹಲಕ್ಕೆ ಯಾವತ್ತೂ ತೆರೆಬಿತ್ತು. ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ದಕ್ಷಿಣ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ
ಸಂಜೆ 5:30 ಸುಮಾರಿಗೆ 54 ವರ್ಷದ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ 21ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಈ ಮೂಲಕ ಫಡ್ನವೀಸ್ 5 ವರ್ಷಗಳ ಬಳಿಕ ಮತ್ತೆ 2ನೇ ಬಾರಿಗೆ ಸಿಎಂ ಆದ್ರೆ ಉಪಮುಖ್ಯಮಂತ್ರಿಗಳಾಗಿ ಶಿವಸೇನೆ ನಾಯಕ ಏಕನಾಥ್ ಶಿಂದೆ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. देवेंद्र सरिता गंगाधरराव फडणवीस ईश्वर साक्ष शपथ घेतो की महाराष्ट्र राज्याचा मुख्यमंत्री म्हणून माझ्या विचारार्थ आणली जाईल. हिंदू हृदय सम्राट बाळासाहेब ठाकरे यांना वंदन. गुरुवर्य धर्मवीर आनंद दिघे साहेबांचं स्मरण आणि लोकप्रिय प्रधानमंत्री नरेंद्र मोदीजी अमितभाई शाह यांचा भक्कम 13 कोटी जनतेच्या आशीर्वादाने एकनाथ गंगूबाई संभाजी शिंदे उपमुख्यमंत्री म्हणून माझी कामे. मी अजित आशाताई अनंतराव पवार गांभीर्यपूर्वक प्रतिज्ञा करतो की महाराष्ट्र राज्याचा उपमुख्यमंत्री म्हणून माझ्या विचारार्थ आणली जाईल. ಅದ್ದೂರಿ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಬಿಜೆಪಿ ರಾಜ್ಯಾಧ್ಯಕ್ಷ ಜೆಪಿ ನಡ್ಡಾ, ಯೋಗಿ ಆದಿತ್ಯನಾಥ್ ಭಾಗಿಯಾಗಿದ್ರು. ಚಂದ್ರಬಾಬು ನಾಯ್ಡು, ಬಿಹಾರದ ನಿತೀಶ್ ಕುಮಾರ್ ಸೇರಿ ಎನ್ಡಿಎ ಆಡಳಿತದ ರಾಜ್ಯಗಳ ಸಿಎಂಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಾಕ್ಷಿಯಾದರು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಖೇಶ್ ಅಂಬಾನಿ, ಅನಂತ ಅಂಬಾನಿ, ಬಾಲಿವುಡ್ ನಟರಾದ ಶಾರುಖ್ ಖಾನ್, ಸಲ್ಮಾನ್ ಖಾನ್, ರಣಬೀರ್ ಕಪೂರ್ ಮತ್ತು ರಣಬೀರ್ ಸಿಂಗ್, ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಪ್ರಮುಖ ಸೆಲೆಬ್ರಿಟಿಗಳು ಸಹ ಪ್ರಮಾಣ ವಚನ ಸಮಾರಂಭಕ್ಕೆ ಸಾಕ್ಷಿಯಾದರು. ಮುಖ್ಯಮಂತ್ರಿ ಹುದ್ದೆಯಿಂದ ಉಪಮುಖ್ಯಮಂತ್ರಿಯಾಗಿದ್ದಾರೆ ಏಕನಾಥ್ ಶಿಂದೆ. ಇದು ಶಿಂದೆ ಯುಗಾಂತ್ಯ, ಇನ್ನೆಂದು ಅವರು ಸಿಎಂ ಆಗಲು ಅಸಾಧ್ಯ ಅಂದ್ರು ಶಿವಸೇನಾ ಯುಬಿಟಿ ಬಣದ ಸಂಜಯ್ ರಾವತ್. शिंदे का इरा खत्म हो गया है, 2 साल का ही था, उनकी जरूरत थी वो पूरी हो गई, अब उनको फेंक दिया है. अब शिंदे इस राज्य में कभी मुख्यमंत्री नहीं बने. ಜಾರ್ಖಂಡ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ. ನೂತನ ಸಚಿವರಾಗಿ 11 ಮಂದಿ ಪ್ರಮಾಣ ವಚನ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ನೇತೃತ್ವದ ಸಂಪುಟಕ್ಕೆ ಇವತ್ತು 11 ಮಂದಿ ಸೇರ್ಪಡೆಯಾಗಿದ್ದಾರೆ. ಜೆಎಂಎಂನ 6, ಕಾಂಗ್ರೆಸ್ನ 4 ಹಾಗೂ ಆರ್ಜೆಡಿಯ 1 ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಜಾರ್ಖಂಡ್ನಲ್ಲಿ ಸಚಿವ ಸಂಪುಟ ರಚನೆಯಾಗಿ ಸರ್ಕಾರ ಟೇಕ್ ಆಫ್ ಆಗಿದ್ರೆ ಮಹಾರಾಷ್ಟ್ರದಲ್ಲಿ ಕ್ಯಾಬಿನೆಟ್ ಸಸ್ಪೆನ್ಸ್ ಹಾಗೆಯೇ ಮುಂದುವರೆದಿದೆ. ಪ್ರಬಲ ಖಾತೆಗಳಿಗೆ ಬಿಜೆಪಿ, ಶಿವಸೇನೆ ಹಾಗೂ ಎನ್ಸಿಪಿ 3 ಪಕ್ಷಗಳು ಪಟ್ಟು ಹಿಡಿದಿದ್ದು ಖಾತೆ ಹಂಚಿಕೆ ಫೈನಲ್ ಶೀಘ್ರದಲ್ಲೇ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಂಸತ್ ಅಧಿವೇಶನ ಶುರುವಾಗಿ 8 ದಿನಗಳಾದವು. ಒಂದು ದಿನವೂ ಕೂಡ ಸುಗಮವಾಗಿ ಕಲಾಪ ನಡೆಯುವುದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಇವತ್ತು ಕೂಡ ಅದಾನಿ ಪ್ರಧಾನಿ ಮಧ್ಯೆ ಏನು ಸಂಬಂಧ ಅನ್ನೋದನ್ನು ಹೇಳಬೇಕು ಅಂತ ಪ್ರತಿಪಕ್ಷದವರು ಪ್ರತಿಭಟನೆ ಹೇಳಿದರು. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅಂತ ನಿಂದಿಸಿದ ಘಟನೆಯೂ ಕೂಡ ಸಂಸತ್ನಲ್ಲಿ ನಡೆಯಿತು. ಇಂಡಿಯಾ ಕೂಟದ ನಾಯಕರು ಪ್ರಧಾನಿ ಅದಾನಿ ಒಂದೇ ಅನ್ನೋ ಸ್ಲೋಗನ್ಗೆ ಇವತ್ತು ಸಂಸತ್ ಕಲಾಪ ಅರ್ಧಕ್ಕೆ ನಿಂತು ಹೋಯಿತು. ಬೆಳಿಗ್ಗೆ ಲೋಕಸಭೆ ಕಲಾಪ ಆರಂಭಕ್ಕೂ ಮುನ್ನ ಸಂಸತ್ ಭವನದ ಹೊರಗೆ ಪ್ರತಿಭಟನೆಗೆ ಕೂತರು. ಅದಾನಿ ಪ್ರಧಾನಿ ಒಂದೇ, ಮೋದಿಯಿಂದ ಅದಾನಿ ರಕ್ಷಣೆ ಅಂತ ಸ್ವೆಟರ್, ಜಾಕೆಟ್ಗಳ ಮೇಲೆ ಸ್ಟಿಕ್ಕರ್ ಹಾಕ್ಕೊಂಡು ಧಿಕ್ಕಾರ ಕೂಗಿದ್ರು. ಸಂಸತ್ ಭವನದ ಹೊರಗೆ ಅದಾನಿ ಪ್ರಧಾನಿ ಅಂತ ಗುಡುಗಿದ ಕೈ ನಾಯಕರು, ಇಂಡಿಯಾ ಕೂಟದ ಸಂಸದರು ಕಲಾಪಕ್ಕೆ ಬಂದರು. ಲೋಕಸಭೆ ಕಲಾಪಕ್ಕೂ ಅದಾನಿ ಪ್ರಧಾನಿ ಒಂದೇ ಅನ್ನೋ ಜಾಕೆಟ್ ಹಾಕೊಂಡು ಬಂದಿದ್ದು ಸ್ಪೀಕರ್ ಅವರನ್ನ ಕೆರಳಿಸಿತು. ಲೋಕಸಭೆ ಕಲಾಪದ ನಿಯಮ 349 ಅಡಿ ಈ ಥರ ಸ್ಟಿಕ್ಕರ್ ಹಾಕೊಂಡು ಬರಬೇಡಿ ಅಂತ ಕಿವಿ ಹಿಂಡಿದ್ರು. मैं माननीय सदस्यों से आग्रह करता हूं कि लोकसभा के नियम प्रक्रिया संचालन नियम 349 के अधीन कोई भी माननीय सदस्य लेपेलमीन बिल्ले लगाकर नहीं आ सकते, केवल राष्ट्रीय ध्वज के अलावा. ಅದಾನಿ ಪ್ರಧಾನಿಗೆ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದು ರಾಹುಲ್ ಗಾಂಧಿ ಟೀಮ್. ಇದಕ್ಕೆ ರಿವರ್ಸ್ ಪ್ರಶ್ನೆ ಹಾಕಿದ್ದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ.
ಖಲಿಸ್ತಾನಿಗಳು, ವಿದೇಶಿ ಉದ್ಯಮಿಗಳು, ಕಾಶ್ಮೀರದ ದೇಶ ವಿರೋಧಿಗಳ ಜೊತೆ ಕಾಂಗ್ರೆಸ್ಗೆ ಯಾವ ಸಂಬಂಧವಿದೆ ಹೇಳಿ ಅಂತ. बैंक ऑफ इंग्लैंड को 1991 में सोरेस ने भंग कर दिया, डिरेल कर दिया, उसके कारण उसको 6 बिलियन का फायदा हुआ। आज वो भारत की इकोनॉमी को डिरेल करना चाहता है। ओसीसीआरपी कोई भी रिपोर्ट यदि बनाएगा तुरंत कांग्रेस पार्टी उसको ट्वीट करेगी। पेगासस जैसे मामला होता है 18 जुलाई को, वैसा ही राहुल गांधी, कांग्रेस की महासचिव प्रियंका गांधी और संजय राउत उसको ट्वीट करते हैं और यह पार्लियामेंट डिरेल हो जाता है। दूसरा हिडनबर्ग का मामला आता है, माइंस का मामला आता है, कोल का मामला आता है, जो ओपन सोसाइटी करती है उसके ऊपर जयराम रमेश ट्वीट करते हैं, संजय राउत ट्वीट करते हैं, पूरी पार्लियामेंट बंद हो जाती है। आनंद मटूले जो सर्जिल इमाम को फंड कर रहा था, उससे आपका क्या संबंध है? इल्हान उमर, रोहित खन्ना और बारबारा अली जिन्होंने की माननीय प्रधानमंत्री के कार्यक्रम का विरोध किया यूएस में, उसके साथ आपने मीटिंग की। जो खालिस्तान बनाना चाहता है, जो कश्मीर को अलग करना चाहता है, उसके साथ आपके क्या संबंध है? ಕಲಾಪದಲ್ಲಿ ಗಲಾಟೆ ಜೋರಾಯಿತು. ಸ್ಪೀಕರ್ ನಾಳೆಗೆ ಕಲಾಪ ಮುಂದೂಡಿಕೆ ಮಾಡಿದ್ರು. ಹೊರಗೆ ಬಂದ ಬಿಜೆಪಿಯವರು ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಎಂದ್ರು. एलओपी लीडर ऑफ अपोजिशन को देशद्रोही कहने में किसी प्रकार की कोई संकोच मुझे महसूस नहीं हो रहा है, और अभी मैं पूरा ताना बाना आपके सामने बड़े ही सिंपल शब्दों में रखूंगा ताकि देशवासी इसे समझ सके. ಅದಾನಿ ಪ್ರಧಾನಿಗೆ ಏನ್ ಸಂಬಂಧ ಅನ್ನೋ ಕಾಂಗ್ರೆಸ್ ಪ್ರಶ್ನೆಗೆ ಬಿಜೆಪಿ ಉತ್ತರ ಕೊಟ್ಟಿಲ್ಲ. ಬಿಜೆಪಿಯವರು ಹಾಕಿರುವ ಪ್ರಶ್ನೆಗಳಿಗೆ ಕಾಂಗ್ರೆಸ್ನವರು ಉತ್ತರ ಕೊಟ್ಟಿಲ್ಲ. ಇಬ್ಬರ ಜಗಳದಿಂದ ಸಂಸತ್ ಕಲಾಪನೂ ಸುಗಮವಾಗಿ ನಡೆಯುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಾಸಿಕ್ಯೂಷನ್ ರದ್ದತಿ ಅರ್ಜಿ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಿತು. ಸಂಪುಟದ ಸಲಹೆಯನ್ನ ಪಡೆಯದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅಂತ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ದ್ವಿಸದಸ್ಯ ಪೀಠ 2025 ಜನವರಿ 26ಕ್ಕೆ ವಿಚಾರಣೆ ಮುಂದೂಡಿದೆ. ಮುಡಾ ನಿವೇಶನ ಹಂಚಿಕೆಯಲ್ಲಿ ಸಾವಿರಾರು ಕೋಟಿ ಅಕ್ರಮ ಆಗಿದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಅಕ್ರಮವಾಗಿ ಬಂದಿರುವ ಹಣದಲ್ಲಿ ಮಾಜಿ ಮುಡಾ ಆಯುಕ್ತ ನಟೇಶ್ ತನ್ನ ಹೆಂಡತಿ ಹೆಸರಿನಲ್ಲಿ ಹೂಡಿಕೆ ಮಾಡಿದ್ದಾರೆ, ಅಲ್ಲದೆ ಫ್ಲಾಟ್, ಜಮೀನು ಕೂಡ ಖರೀದಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಸಂಬಂಧ ಬೆಂಗಳೂರು, ಕೊಡಗು, ಮಂಗಳೂರು, ಚೆನ್ನೈ, ಎರ್ನಾಕುಲಂ ಸೇರಿದಂತೆ ಒಟ್ಟು 16 ಕಡೆಗಳಲ್ಲಿ ಎನ್ಐಎ ದಾಳಿ ಮಾಡಿದೆ. ಆರೋಪಿಗಳ ಜೊತೆ ಸಂಪರ್ಕದಲ್ಲಿರುವವರ ಪತ್ತೆಗೆ ಸರ್ಚ್ ಮಾಡ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ನೌಷದ್ ನಿವಾಸದ ಮೇಲೂ ಎನ್ಐಎ ದಾಳಿ ಮಾಡಿದೆ. ಈಗಿರುವ ಗರಿಷ್ಠ 28% ಜಿಎಸ್ಟಿ ದರವನ್ನ ಶೇಕಡಾ 35%ಗೆ ಏರಿಸಲು ಕೇಂದ್ರ ಸರ್ಕಾರ ಚಿಂತಿಸಿದೆ. ಡಿಸೆಂಬರ್ 21ರಂದು ನಡೆಯಲಿರುವ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಘೋಷಣೆ ಆಗುವ ಸಾಧ್ಯತೆ ಇದೆ. ಒಟ್ಟು 148 ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಪರಿಷ್ಕರಣೆ ಆಗಲಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಯಶಸ್ವಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ಗುಜರಾತ್ನ ಪೋರಬಂದರ್ನಿಂದ ಇರಾನ್ಗೆ ಹೋಗ್ತಾ ಇದ್ದ ವ್ಯಾಪಾರಿ ಹಡಗು ಮುಳುಗ್ತಾ ಇತ್ತು. ಕೂಡಲೇ ಸಹಾಯಕ್ಕೆ ಧಾವಿಸಿದ ಭಾರತೀಯ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಹಡಗಿನಲ್ಲಿದ್ದವರನ್ನ ರಕ್ಷಣೆ ಮಾಡಿದೆ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಪ್ರೋಬಾ 3 ಮಿಷನ್ ಅನ್ನ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಆಂಧ್ರದ ಶ್ರೀಹರಿಕೋಟಾದ ಬಾಹ್ಯಾಕಾಶ ನಿಲ್ದಾಣದಿಂದ PSLV C-59 ರಾಕೆಟ್ ಮೂಲಕ ನಭಕ್ಕೆ ಹಾರಿಸಲಾಯಿತು. ಅವಿಶ್ವಾಸ ನಿರ್ಣಯದಲ್ಲಿ ಬಹುಮತ ಸಿಗದ ಹಿನ್ನೆಲೆ ಫ್ರಾನ್ಸ್ನಲ್ಲಿ ಪ್ರಧಾನಿ ಮೈಕೆಲ್ ಬರ್ನಿಯರ್ ಸರ್ಕಾರ ಪತನವಾಗಿದೆ. ಮೈಕೆಲ್ ಬರ್ನಿಯರ್ ಕ್ಯಾಬಿನೆಟ್ ವಿರುದ್ಧ ಫ್ರಾನ್ಸ್ ಸಂಸದರು ಅವಿಶ್ವಾಸ ಮತ ಅಂಗೀಕರಿಸಿದ್ದು, ಇದರೊಂದಿಗೆ ದೇಶದಲ್ಲಿ ಹೊಸ ರಾಜಕೀಯ ಸಂದಿಗ್ಧತೆ ಸೃಷ್ಟಿಯಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.